ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಂದಿನಿ, ಮಲೆನಾಡ ಮಲ್ಲಿಗೆ ಅಡುಗೆ ಚಾನಲ್ನಿಂದ. ಸ್ನೇಹಿತರೆ, ಇವತ್ತು ಆಲೂಗಡ್ಡೆಯಲ್ಲಿ ಒಂದು ಸ್ನ್ಯಾಕ್ಸ್ನ ಮಾಡ್ಕೊಳ್ಳೋಣ. ಇದನ್ನು ಮಕ್ಕಳು, ದೊಡ್ಡವರು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಟೀ ಜೊತೆಲೂ ನಾವು ತೊಗೊಳ್ಬೋದು, ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆಲೂ ನಾವು ತಿನ್ಬೋದು. ನಾನಿಲ್ಲಿ ಒಂದು 4 ಆಲೂಗಡ್ಡೆನ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಒಂದು ಅರ್ಧ ಬೌಲ್ ರವೆನ ತೊಗೊಂಡಿದ್ದೀನಿ. ನಾನಿಲ್ಲಿ 4 ಆಲೂಗಡ್ಡೆಗಳನ್ನು ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ನಂತರ ಒಂದು ಬೌಲಲ್ಲಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೇನೆ, ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೇನೆ, ಒಂದು 2 ಚಮಚ ಚಾಟ್ ಮಸಾಲ ತೊಗೊಂಡಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೇನೆ. ಇಲ್ಲಿ ಚಿಲ್ಲಿ ಫ್ಲೇಕ್ಸ್ನ ನಾನು ತೊಗೊಂಡಿದ್ದೇನೆ. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ನೀವು ಖಾರದ ಪುಡಿನ ಹಾಕ್ಕೋಬೋದು. ಅದು 2 ಹಸಿಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ಆಲೂಗಡ್ಡೆನ ಸ್ನ್ಯಾಶ್ ಮಾಡ್ಕೊಳ್ಳೋಣ. ಚಿಲ್ಲಿ ಫ್ಲೇಕ್ಸ್ ಬೇಕಂತ ಹೇಳಿದರೆ ನೀವು ಮೆಣಸಿನಕಾಯಿನ ಮಿಕ್ಸಿಗೆ ಅರ್ಧ ಹಾಕ್ಕೊಂಡು ಇದು ಮಾಡ್ಕೊಳ್ಬೋದು. ನೋಡಿ, ಈಗ ಇದು ಸ್ನ್ಯಾಶ್ ಆಗಿದೆ. ಈಗ ನಾನು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೇನೆ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೇನೆ. ಇದು ತುಂಬ ಟೇಸ್ಟ್ ಆಗಿರುತ್ತೆ ಸ್ನೇಹಿತರೆ. ಜೀರಿಗೆನ ಹಾಕ್ಕೊಳ್ತಾ ಇದ್ದೇನೆ. ಈಗ ನಾವು ಚಾಟ್ ಮಸಾಲ ಏನು ತೊಗೊಂಡಿದ್ವಿ, 2 ಚಮಚ ಚಾಟ್ ಮಸಾಲ ಹಾಕ್ಕೊಳ್ಳೋಣ. ನಿಮಗೆ ಬೇಡ ಅಂತ ಹೇಳಿದ್ರೆ 1 ಚಮಚ ಚಾಟ್ ಮಸಾಲನ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾನು ಆಲೂಗಡ್ಡೆ ಬೇಯಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೆ, ಹಾಗಾಗಿ ಇಲ್ಲಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ರವೆ ಏನು ಅರ್ಧ ಬೌಲ್ ತೊಗೊಂಡಿದ್ದೆ, ನಾನು ರವೆನ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಕೈಯಲ್ಲಿ ಚೆನ್ನಾಗಿ ಅದನ್ನು ಎಲ್ಲ ಮಿಕ್ಸ್ ಮಾಡೋಣ. ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾವು ಅದನ್ನು ಮಿಕ್ಸ್ ಮಾಡ್ತಾನೆ ಅದರ ಒಂದು ರಸ ಎಲ್ಲ ಅದರಲ್ಲಿ ಬಿಟ್ಕೋಬೇಕು. ಈ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೇನೆ. ನಾನು ಆವಾಗಲೇ ಹಾಕ್ಕೊಂಡಿರಲಿಲ್ಲ, ಲಾಸ್ಟಿಗೆ ಚಿಲ್ಲಿ ಫ್ಲೇಕ್ಸ್ನ ನಾನು ಹಾಕ್ಕೊಳ್ತಾ ಇದ್ದೇನೆ. ಅದೆಲ್ಲ ಕಲಸಾದ್ಮೇಲೆ ನಾನು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡಿದ್ದೇನೆ. ಈಗ ಸಣ್ಣದಾಗಿ ಅದನ್ನು ಉಂಡೆಗಳನ್ನಾಗಿ ನಾವು ಮಾಡಿ ಇಟ್ಕೋಬೇಕಾಗತ್ತೆ. ಕೈಗೆ ಒಂದು ಸ್ವಲ್ಪ ಎಣ್ಣೆನ ನಾವು ಸವರ್ಕೊಂಡು ಅದನ್ನು 2 ಕೈಯಲ್ಲೂ ಸಹ ನಾವು ಉಂಡೆ ಮಾಡ್ಕೊಳ್ಬೋದು, ಇಲ್ಲ ಒಂದೇ ಕೈಯಲ್ಲಿ ನಾವು ಮಿದ್ದಿ ನಾವು ಉಂಡೆನ ಮಾಡ್ಕೊಳ್ಬಹುದು. ನಾನಿಲ್ಲಿ ಎಲ್ಲ ಉಂಡೆಗಳಾಗಿ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೇನೆ. ಈಗ ನೋಡಿ, ಈ ರೀತಿ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ತಟ್ಕೊಳ್ಳೋಣ. ತುಂಬ ಸಣ್ಣದಾಗಿ ತಟ್ಕೊಳ್ಬಾರ್ದು, ಯಾಕೆ ಅಂತ ಹೇಳಿದ್ರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಸಣ್ಣದಾಗಿ ಅಲ್ಲ, ಸ್ವಲ್ಪ ದಪ್ಪವಾಗಿಯೇ ನಾವು ಅದನ್ನು ತಟ್ಕೋಬೇಕಾಗತ್ತೆ. ಬನ್ನಿ, ಈಗ ಸ್ಟವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೇನೆ. ಈಗ ಎಣ್ಣೆ ಕಾದಿದೆ. ಲೋ ಫ್ಲೇಮಲ್ಲೇ ಇದನ್ನು ನಾವು ಮಾಡ್ಕೋಬೇಕಾಗತ್ತೆ. ನಾವು ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋದರೆ ಅದು ಸೀದೋಗುತ್ತೆ, ಒಳಗಡೆ ಏನೂ ಬೆಂದಿರೋದಿಲ್ಲ. ಹಾಗಾಗಿ ಲೋ ಫ್ಲೇಮಲ್ಲೇ ನಾವು ಇದನ್ನು ಮಾಡ್ಕೋಬೇಕಾಗುತ್ತೆ. ನಾನು ಒಂದು ಟ್ರಿಪ್ಪಲ್ಲೇ ಆಲ್ರೆಡಿ ಕಾಯ್ದು ಇಟ್ಟಿದ್ದೇನೆ. ನೋಡಿ, ಇದನ್ನು ಲೋ ಫ್ಲೇಮಲ್ಲೇ ನಾವು ಮಾಡ್ಕೋಬೇಕು. ತುಂಬ ಹೊತ್ತೇನು ಹಿಡಿಯೋದಿಲ್ಲ. ಸ್ನ್ಯಾಕ್ಸ್ ಬೇಗನೆ ಮಾಡ್ಬೋದು. ಮನೆಯಲ್ಲಿ ಕಡಲೆ ಹಿಟ್ಟಿಲ್ಲ ನಾವು ಮಾಡೋದಕ್ಕೆ, ಮೈದಾ ಹಿಟ್ಟಿಲ್ಲ, ಏನಿಲ್ಲ ನಾವು ಒಂದು ಬೋಂಡ ಮಾಡ್ಕೊಳ್ಳೋದಕ್ಕೆ ಅಂದರೆ ಈ ರೀತಿ ನಾವು ಸ್ನ್ಯಾಕ್ಸ್ನ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗಲೂ ಸಹ ನಾವು ಮಾಡ್ಕೊಳ್ಬೋದು. ಮಕ್ಕಳು ಟಿಫನ್ ಬಾಕ್ಸ್ಗೂ ಸಹ ಇದನ್ನು ನಾವು ಹಾಕಿ ಕಳಿಸ್ಬಹುದು. ತುಂಬ ರುಚಿಯಾಗಿರುತ್ತೆ. ಇಲ್ಲ ನಾವು ಎಣ್ಣೆಲಿ ಕರಿಯೋದಿಲ್ಲ, ನಾವು ತವಾದಲ್ಲಿ ನಾವು ಬೇಯಿಸ್ಕೊಳ್ತೀವಿ ಅನ್ನೋ ಆಗಿದ್ದರೆ 1-2 ಟೀ ಚಮಚ ಎಣ್ಣೆನ ಹಾಕ್ಕೊಂಡು ನೀವು ತವಾದಲ್ಲೂ ಸಹ ಬೇಯಿಸ್ಕೊಂಡು ತಿನ್ನಬಹುದು. ಅದಕ್ಕೆ ಮುಚ್ಚಳನ ಮುಚ್ಚಬೇಕಾಗತ್ತೆ, ಯಾಕಂದರೆ ಒಳಗೆ ಹಾಕಿರೋ ರವೆ ಅದು ಬೇಯಬೇಕಾಗತ್ತೆ. ಹಾಗಾಗಿ ಮುಚ್ಚಳ ಮುಚ್ಚಿ ನೀವು ಬೇಯಿಸ್ಕೊಳ್ಬೋದು. ನೋಡಿ, ಈಗ ಆಗಿದೆ. ಇದನ್ನು ನೀವು ಚಟ್ನಿ ಜೊತೆಲೂ ತಿನ್ಬೋದು, ಹಾಗೆ ತಿನ್ನೋ ಆಗಿದ್ರೂ ತಿನ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾವು ಟೊಮೊಟೊ ಟಚಪ್ ಜೊತೆಲಿ ತಿಂತೀವಿ ಅಂತ ಆಗಿದ್ದರೆ ಅದರಲ್ಲೂ ಜೊತೆಲೂ ಸಹ ತಿನ್ನಬಹುದು. ಈ ಒಂದು ಸ್ನ್ಯಾಕ್ಸ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಸ್ನೇಹಿತರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಲೈಕ್ ಮಾಡಿ. ತುಂಬ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ, ಒಳ್ಳೊಳ್ಳೆ ಕಮೆಂಟ್ಗಳು ಬರ್ತಾ ಇದೆ. ಧನ್ಯವಾದಗಳು ಸ್ನೇಹಿತರೆ. ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮೊದಲನೇ ನೋಟಿಫಿಕೇಷನ್ ನೀವೇ ನೋಡಬಹುದು. ಎಣ್ಣೆ ತುಂಬ ಇರೋದಿಲ್ಲ. ಇದ್ರ ಜೊತೆಗೆ ಮಕ್ಕಳು ತರಕಾರಿ ತಿನ್ನೋದಿಲ್ಲ ಅಂತಂದರೆ ಇದರಲ್ಲಿ ಕ್ಯಾರೆಟು, ಬೀಟ್ರೋಟು ಎಲ್ಲ ತುರಿದು ಹಾಕ್ಕೊಳ್ಬೋದು. ಬೀನ್ಸ್ನೂ ಸಹ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡು ನಾವು ಮಾಡ್ಕೊಳ್ಬೋದು. ಬಟಾಣಿನೂ ಸಹ ಸ್ನ್ಯಾಶ್ ಮಾಡಿ ಹಾಕ್ಕೊಂಡು ನಾವು ಮಾಡ್ಕೊಳ್ಬಹುದು. ಆಲೂಗಡ್ಡೆಗೆ ಪ್ರತಿಯೊಂದು ಏನೇ ಆದ್ರೂ ಕಾಂಬಿನೇಷನ್ ಇದೆ ಸ್ನೇಹಿತರೆ. ಥ್ಯಾಂಕ್ ಯು.